ಮಂತ್ರಗಳು ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಈ ಶಕ್ತಿ ಹೇಗೆ ಉಂಟಾಯ್ತು ಅಂತ ಕೇಳೋದಿದ್ರೆ, ನೀವು ಈ ಪ್ರಪಂಚ ಯಾವಾಗ ಉದ್ಭವ ಆಯ್ತೋ ಅವಾಗ ಈ ಒಂದು ಪ್ರಪಂಚದಲ್ಲಿ ಓಂಕಾರ ಅಂತಕ್ಕಂಥ ಒಂದು ಶಕ್ತಿಯಿಂದ ಮಂತ್ರಗಳು ಉಂಟಾಯ್ತು ಅಂತಕ್ಕಂಥ ವಿಚಾರವನ್ನ ಹೇಳ್ಬೋದು. ಒಂದು ಮಂತ್ರದ ಬಗ್ಗೆ ಇವಾಗ ಆ ಆದಿಶಂಕರಾಚಾರ್ಯ ಏನು ಹೇಳಿದ್ದಾರೆ ಅಂದ್ರೆ, ಈ ಒಂದು ಮಂತ್ರಗಳಿಂದ ಮನುಷ್ಯ ಏನನ್ನಾದ್ರೂ ಪಡ್ಕೋಬಹುದು. ಮಂತ್ರ ಅಧೀನಂತೂ ದೈವತಃ, ದೇವತೆಗಳೇ ಮಂತ್ರದ ಅಧೀನದಲ್ಲಿದೆ, ಅಂದ್ರೆ ಮಂತ್ರದ ಕಂಟ್ರೋಲ್ ಅಲ್ಲೇ ಇದೆ ದೇವತೆಗಳೆಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಂತ್ರದ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ನೋಡಿ, ಮಂತ್ರಶಕ್ತಿ ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥ ವಿಚಾರ ನೋಡಿ. ಮಂತ್ರಶಕ್ತಿ ಯಾವತ್ತು ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು 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 ಚೌಕಟ್ಟಿದೆ. ಮಂತ್ರಶಕ್ತಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಗೆ ಈ ಒಂದು ದೇಹದಲ್ಲಿ ಯಾವ ತರ ಜೀವ ಇದೆ, ಆ ಜೀವ ಇರೋದ್ರಿಂದ ನಾವು ಏನಾದ್ರೂ ಒಂದು ಮಾಡಕ್ಕಾಗ್ಲಿ ಅಥವಾ ಏನಾದ್ರೂ ಒಂದು ಹೇಳಕ್ಕಾಗ್ಲಿ ನಮ್ಗೆ ಶಕ್ತಿ ಇರುತ್ತೆ. ಅದೇ ತರ ಮಂತ್ರಕ್ಕೂ ಕೂಡ ಜೀವ ಇದೆ. ಆ ಮಂತ್ರಕ್ಕೆ ಜೀವ ಏನು ಅಂತ ಹೇಳಿದ್ರೆ, ಆ ಮಂತ್ರದ ಹಿಂದೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕೆಲವು ಸಿದ್ಧಿಗಳು, ಮಂತ್ರಗಳು. ಆ ಒಂದು ಮಂತ್ರಗಳನ್ನ ಹೇಳಿದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಮಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೇಗೆ ಅಂತ ಹೇಳಿದ್ರೆ ನೋಡಿ, ವಿಶೇಷವಾಗಿ ಮಂತ್ರಗಳಿಗೆ ಶಾಪ ಇದೆ. ಎಲ್ಲಾ ಮಂತ್ರಗಳಿಗೂ ಶಾಪ ಇದೆ. ಆ ಶಾಪ ಇರೋದ್ರಿಂದ ಯಾರಾದ್ರೂ ಮಂತ್ರ ಹೇಳಿದ ತಕ್ಷಣ ಅವ್ರಿಗೇನು ಅನುಕೂಲ ಆಗಲ್ಲ. ಯಾವುದೇ ಮಂತ್ರ ಆಗಿರ್ಲಿ, ಆ ಮಂತ್ರವನ್ನ ಹೇಳ್ಬೇಕಾದ್ರೆ ಫಸ್ಟ್ ಆ ಮಂತ್ರಕ್ಕಿರುವಂತ ಶಾಪ ತಕ್ಕೋಬೇಕು. ಈ ಚೌಕಟ್ಟನ್ನ ಹೇಳ್ತಾ ಇದೀನಿ ನಾನು, ಯಾವ ತರ ಹೇಳ್ಬೇಕು, ಯಾವ ತರ ಮಾಡ್ಬೇಕು ಅಂತ. ಆ ಒಂದು ಶಾಪವನ್ನ ತಕ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಮಂತ್ರಕ್ಕೆ ಜೀವವನ್ನ ಕೊಡ್ಬೇಕು, ಪ್ರಾಣವನ್ನ ಕೊಡ್ಬೇಕು. ಮೂರನೇದಾಗಿ ಮಂತ್ರಕ್ಕೆ ಶಕ್ತಿಯನ್ನ ಕೊಡ್ಬೇಕು. ಇನ್ನ ನಾಲ್ಕನೇದಾಗಿ ಆ ಮಂತ್ರವನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಎಷ್ಟು ಸಲ ನಾವು ಮಾಡಬೇಕು, ಹೇಗೆ ಮಾಡಬೇಕು, ನಾವು ಹೇಗಿರ್ಬೇಕು ಅಂತಕ್ಕಂಥ ವಿಚಾರ ಎಲ್ಲ ಗೊತ್ತಿರಬೇಕು. ಈ ತರ ಇದ್ದಾಗ ನಿಮ್ಮ ಯಾವುದೇ ಕೆಲಸ ಆಗಿರ್ಲಿ, ಎಂಥದ್ದೇ ಒಂದು ವಿಚಾರ ಆಗಿರ್ಲಿ, ಅಂತ ವಿಚಾರಗಳಲ್ಲಿ ಆ ಮಂತ್ರಶಕ್ತಿ ಅಂತಕ್ಕಂಥದ್ದು ಬಹಳವಾಗಿ ವರ್ಕ್ ಆಗುತ್ತೆ. ಹಿಂದೆ ಮಹಾ ಋಷಿಗಳೆಲ್ಲರೂ ಕೂಡ ಈ ಮಂತ್ರಶಕ್ತಿಯಿಂದ ನಾನಾ ಅದ್ಭುತಗಳನ್ನ, ಪ್ರಪಂಚದಲ್ಲಿ ವಿಸ್ಮಯವನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ಮಂತ್ರಶಕ್ತಿಯನ್ನ ಉಪಯೋಗ ಮಾಡಿ ಯಾವ ಒಂದು ವಿಶೇಷವಾಗಿರ್ತಕ್ಕಂಥ ದೇವತೆಯನ್ನ ಕರ್ಸ್ಕೋಬೇಕೋ ಆ ದೇವತೆಯನ್ನೆಲ್ಲ ಕರ್ಸಿ ಆ ದೇವತೆಗಳಿಂದ ವರವನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ಶಕ್ತಿ ಮಂತ್ರಕ್ಕಿದೆ. ಈ ಮಂತ್ರಕ್ಕೆ ಶಾಪವನ್ನ ನಿವಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಂಡಂತ ವಿಚಾರದಲ್ಲಿ ಈ ಮಂತ್ರಗಳು ಬಹಳವಾಗಿ ಅನುಕೂಲ ಆಗುತ್ತೆ.